ದುಬಾರಿ ದುನಿಯಾದಿಂದ ಬೇಸತ್ತ ರಾಜ್ಯ ಲಾರಿ ಮಾಲೀಕರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ತಡರಾತ್ರಿಯಿಂದಲೇ ಬಂದ್ ನಡೀತಾ ಇದೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಒಡಕಿನ ಮಧ್ಯೆ ತಡರಾತ್ರಿಯಿಂದ ಲಾರಿ ಮುಷ್ಕರ. 24 ಗಂಟೆವರೆಗೂ ರೋಡಿಗಿಳಿಯದ ಗೂಡ್ಸ್ ವೆಹಿಕಲ್. ಡೀಸೆಲ್ ದರ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಲಾರಿ ಮುಷ್ಕರ ಮಾಡುತ್ತಿದೆ. ತಡರಾತ್ರಿಯಿಂದಲೇ ರಾಜ್ಯ ಲಾರಿ ಮಾಲೀಕರ ಸಂಘ ಮಾಡುತ್ತಿದ್ದು, ಯಾವುದೇ ಲಾರಿಗಳು ರಸ್ತೆಗಿಳಿಯಲ್ಲ. ಲಾರಿ ಮಾಲೀಕರ ಡಿಮ್ಯಾಂಡ್: ಡೀಸೆಲ್ ದರ ಹೆಚ್ಚಳ ಕಡಿಮೆ ಮಾಡಬೇಕು, ಹೆದ್ದಾರಿಗಳಲ್ಲಿ ಟೋಲ್ ವಸೂಲಿ ನಿಲ್ಲಿಸಬೇಕು, ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದುಹಾಕಬೇಕು, ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ ವಾಪಸ್ ಪಡೆಯಬೇಕು, ಬೆಂಗಳೂರಿನೊಳಗೆ ಗೂಡ್ಸ್ ವಾಹನ ಬಿಡಬೇಕು, ನೋ ಎಂಟ್ರಿ ಆದೇಶ ವಾಪಸ್ ಪಡೆಯಬೇಕು, ಲಾರಿ ಚಾಲಕರ ಮೇಲೆ ಹಲ್ಲೆ ನಿಲ್ಲಬೇಕು. ಇದ್ರ ತನಕ ಏನವರು ಕಿವಿ ಚಾಚಿಲ್ಲ, ನಮ್ಮ ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಅನಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು, ಎಲ್ಲಾ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಲಾರಿ ಮುಷ್ಕರದಿಂದ ಅಗತ್ಯ ವಸ್ತುಗಳು ಸಾಗಾಟಕ್ಕೆ ಬಿಸಿ ತಟ್ಟಲಿದೆ. ಹಾಗಾದ್ರೆ ಯಾವ್ಯಾವ ವಸ್ತುಗಳು ಸಿಗಲ್ಲ ಅಂತ ನೋಡೋದಾದ್ರೆ ಏನ್ ಸಿಗತ್ತೆ? ಹಾಲು, ಔಷಧ, ದಿನಪತ್ರಿಕೆ, ಮೆಡಿಕಲ್ ಸಲಕರಣೆಗಳು. ಏನು ಸಿಗಲ್ಲ? ಕಲ್ಲು, ಮರಳು, ಡೀಸೆಲ್ ಲಾರಿ, ಗೃಹ, ವಾಣಿಜ್ಯ ಬಳಕೆ, ಅಡುಗೆ ಅನಿಲ, ತರಕಾರಿ, ಹಣ್ಣು ಸರಬರಾಜು ಆಗಲ್ಲ. ಲಾರಿ ಮಾಲೀಕರ ಮುಷ್ಕರಕ್ಕೆ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಪೆಟ್ರೋಲ್, ಡೀಸೆಲ್ ಸಾಗಿಸುವ ಲಾರಿ ಮಾಲೀಕರು ಸೇರಿದಂತೆ 10 ಸಂಘಟನೆಗಳು ಬೆಂಬಲ ನೀಡಿವೆ. ಇಂದು ಒಂದು ದಿನ ಮಾತ್ರ ಟ್ಯಾಕ್ಸಿ ಸೇವೆ ಬಂದ್ ಮಾಡಲು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ನಿರ್ಧರಿಸಿದೆ. ಪರಿಸ್ಥಿತಿ ನೋಡಿಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ನಿರ್ಧರಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಲಾರಿ ಮುಷ್ಕರದಿಂದ ಏನೆಲ್ಲ ಸಮಸ್ಯೆ ಆಗಬಹುದು ಜನಸಾಮಾನ್ಯರಿಗೆ. ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು ಜನಸಾಮಾನ್ಯರಿಗೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗಿದೆ. ಹಾಲಿರಬಹುದು ಅಥವಾ ನೀರು, ಗ್ಯಾಸು, ಜೊತೆಗೆ ಈ ಟ್ಯಾಕ್ಸ್ ಎನ್ನುವಂಥದ್ದು ಕಸಗೂ ಕೂಡ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೀಸೆಲ್ ಹಾಗೆ ಪೆಟ್ರೋಲ್ ದರ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಈ ಡೀಸೆಲ್ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾರಿ ಮುಷ್ಕರ ಮಾಡ್ತಾ ಇರುವಂತದ್ದು, ಅದು ಕೂಡ ಅನಿರ್ದಿಷ್ಟಾವಧಿ ಮುಷ್ಕರ. ಅದಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ಲಾರಿ ಮಾಲಕರು ಹಾಗೆ ಚಾಲಕರು? ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇರುವಂತದ್ದು. ಈ ಬೆಂಬಲಕ್ಕೆ ಪ್ರತಿಕ್ರಿಯೆ ಯಾವ ರೀತಿಯಾಗಿ ವ್ಯಕ್ತವಾಗುತ್ತೆ? ನನ್ನ ಕಲೀಗ ವೀರೇಶ್ ಎಪಿಎಂಸಿ ಮಾರ್ಕೆಟ್ ಇಂದ, ಯಶವಂತಪುರದ ಎಪಿಎಂಸಿ ಮಾರ್ಕೆಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಯಾವ ರೀತಿಯಾಗಿ ಈ ಒಂದು ಮುಷ್ಕರಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಇದರಿಂದ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ನಿಕೇಶ್, ನಾನೀಗ ಯಶವಂತಪುರದ ಎಪಿಎಂಸಿ ಮಾರ್ಕೆಟ್ ಹೊರಗಡೆ ಇದ್ದೇನೆ. ನೀವು ದೃಶ್ಯಾವಳಿ ಸಹ ನೋಡ್ತಿರ್ಬೋದು. ಲಾರಿಗಳು ಬಂದಂತ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. ಯಾಕಂದ್ರೆ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಹಲವು ಬೇಡಿಕೆ ಈಡೇರಿಸಿ ಲಾರಿ ಮಾಲೀಕರ ಸಂಘ ಇಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಇದೀಗ ಮುಷ್ಕರ ಯಶಸ್ವಿ ಆಗುವ ಸಾಧ್ಯತೆ ಇದೆ. ಬಂದಂತ ಲಾರಿಗಳು ಇಲ್ಲೇ ಸ್ಟಾಪ್ ಆಗ್ತಿದೆ, ಮತ್ತ ಕಡೆ ಮೂವ್ಮೆಂಟ್ ಇಲ್ಲ. ದೃಶ್ಯಾವಳಿ ಸಹ ನೋಡ್ತಿರ್ಬೋದು. ಸುಮಾರು ಲಾರಿಗಳು ಎಪಿಎಂಸಿ ಒಳಗಡೆ ನಿಂತಿದ್ದೇವೆ ಮತ್ತು ಹೊರಗಡೆ ಸಹ ನಿಂತಿದ್ದೇವೆ. ಯಾಕಂದ್ರೆ ಒಂದ್ ಕಡೆ ಡೀಸೆಲ್ ದರ ಏರಿಕೆ ಆಗಿದೆ, ಮತ್ತೊಂದ್ ಕಡೆ ಎಫ್ಸಿ ವಿಚಾರವಾಗಿ ಗೊಂದಲ ಮೂಡಿದೆ, ಮತ್ತೊಂದ್ ಕಡೆ ಟೋಲ್ ದರ ಹೆಚ್ಚಳವಾಗಿದೆ. ಹೀಗೆ ಹಲವು ಬೇಡಿಕೆ ಈಡೇರಿಕೆಗಾಗಿ ಒಂದ್ ಕಡೆ ಲಾರಿ ಮಾಲೀಕರ ಸಂಘಟನೆ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡಿದ್ರು. ಸರ್ಕಾರ ಮಾತ್ರ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸಾಕಷ್ಟು ಲಾರಿಗಳು ಎಪಿಎಂಸಿ ಒಳಗಡೆ ನಿಂತಿದ್ದಾವೆ. ಈ ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಮಧ್ಯರಾತ್ರಿಯಿಂದಲೇ ಒಂದ್ ಕಡೆ ಲಾರಿಗಳನ್ನ ಬಂದ್ ಮಾಡಿದ್ದಾರೆ, ಮತ್ತೊಂದ್ ಕಡೆ ಅತ್ತಿಬೆಲೆ ಟೋಲ್ ಇಂದ ಪಾದಯಾತ್ರೆ ಮುಖಾಂತರ ಒಂದ್ ಕಡೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಲಾರಿ ಮಾಲೀಕರ ಅಧ್ಯಕ್ಷರು ಸೇರಿದಂತೆ ಹಲವು ಸಂಘಟನೆಗಳು. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ಸುಮಾರು ಲಾರಿಗಳು ಇದೆ ಈ ಒಂದು ಎಪಿಎಂಸಿ ಒಳಗಡೆ ನಿಂತಿದ್ದೇವೆ. ಯಾಕಂದ್ರೆ ಸರ್ಕಾರಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಸರ್ಕಾರ ಸ್ಪಂದನೆ ಮಾಡಿಲ್ಲ. 6 ತಿಂಗಳಲ್ಲಿ 2 ಬಾರಿ ಡೀಸೆಲ್ ದರ ಏರಿಕೆ ಆಗಿದೆ. ಹೀಗಾಗಿ ತುಂಬಾ ಕಷ್ಟ ಆಗ್ತಿದೆ. ಮತ್ತೊಂದ್ ಕಡೆ ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸಹ ಜಾಸ್ತಿ ಆಗಿದೆ ಚೆಕ್ ಪೋಸ್ಟ್ ಅಲ್ಲಿ. ಇವೆಲ್ಲ ಸುಮಾರು ಒಂದು 5-6 ಬೇಡಿಕೆಗಳಿದಾವೆ. ಸರ್ಕಾರ ಮಾತ್ರ ಇದುವರೆಗೂ ಲಾರಿ ಮಾಲೀಕರ ಜೊತೆ ಒಂದ್ ಕಡೆ ಮಾತುಕತೆ ಆಗಿಲ್ಲ, ಸಂಧಾನ ಸಭೆ ಆಗಿಲ್ಲ, ಸಭೆ ಮಾಡಿಲ್ಲ. ಹೀಗಾಗಿ ಇವತ್ತು ಮುಷ್ಕರ ಕರೆ ಕೊಟ್ಟಿದ್ದಾರೆ. ಈ ಒಂದು ಮುಷ್ಕರ ಬಹುತೇಕ ಯಶಸ್ವಿ ಆಗಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಸಾಕಷ್ಟು ಲಾರಿಗಳು ಬೆಳಗ್ಗೆಯಿಂದ ಸಹ ಬಂದಂತ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಯಾಕಂದ್ರೆ ಬೆಳಗ್ಗೆ ಎಪಿಎಂಸಿ ಮಾರುಕಟ್ಟೆ ಒಳಗಡೆ ಅಂದ್ರೆ ಈ ಒಂದು ಟೈಮ್ ಅಲ್ಲಿ ತುಂಬಾ ಗಿಜಿಗಿಳಿ ಅಂದ್ರೆ ತುಂಬಾ ಲಾರಿಗಳು ಬರ್ತಿದ್ವು. 2 ವೀಲರ್ ಹೋಗಕ್ಕೆ ತುಂಬಾ ಪರಿಸ್ಥಿತಿ ಉಂಟಾಗ್ತಿತ್ತು. ಬಟ್ ಇವತ್ತು ಎಪಿಎಂಸಿ ಮಾರುಕಟ್ಟೆ ತುಂಬಾ ಖಾಲಿ ಆಗಿದೆ, ವಿಶಾಲವಾಗಿದೆ. ಹೀಗಾಗಿ ಸಹ ನೋಡ್ತಿರ್ಬೋದು ದೃಶ್ಯಗಳು ಸಹ
ಬರುವಂತ ಅಂದ್ರೆ ಈ ಒಂದು ಎಪಿಎಂಸಿ ಮಾರ್ಕೆಟ್ಗೆ ಈರುಳ್ಳಿ ಬರುತ್ತೆ, ಆಲೂಗಡ್ಡೆ ಬರುತ್ತೆ, ಬೆಳ್ಳುಳ್ಳಿ, ಮತ್ತೆ ಅಕ್ಕಿ, ಬೇಳೆ, ಹಲವಾರು ವಸ್ತುಗಳು ಈ ಒಂದು ಮಾರ್ಕೆಟ್ಗೆ ಬರುತ್ತೆ. ಇಲ್ಲಿಂದ ರೀಟೇಲ್ ಬೇರೆ ಬೇರೆ ಕಡೆ ತೆಗೆದುಕೊಂಡು ಹೋಗ್ತಿದ್ರು. ಬಟ್ ಇವತ್ತು ಜನ ಇಲ್ಲ, ಲಾರಿ ಯಾವುದೇ ವಿಶಾಲವಾಗಿದೆ ಎಪಿಎಂಸಿ ಮಾರ್ಕೆಟ್. ಹೀಗಾಗಿ ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಲಾರಿ ಮಾಲೀಕರು ಸಹ ಒಂದ್ ಕಡೆ ಆಕ್ರೋಶ ಹೊರಗ್ತದೆ ಸರ್ಕಾರದ ವಿರುದ್ಧ. ಹೀಗಾಗಿ ಇವತ್ತು ಅತಿ ಬೆಲೆ ಟೋಲ್ ಮುಖಾಂತರ ಅಲ್ಲಿ ಸಹ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಈ ಒಂದು ಮುಷ್ಕರ ಬಹುತೇಕ ಯಶಸ್ವಿ ಆಗಬಹುದು ಅಂತಾನು ಹೇಳಲಾಗ್ತಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಏರ್ಪೋರ್ಟ್ಗೆ ತಟ್ಟದ ಟ್ಯಾಕ್ಸಿ ಚಾಲಕರ ಮುಷ್ಕರದ ಬಿಸಿ. ಕೆಂಪೇಗೌಡ ಏರ್ಪೋರ್ಟ್ಗೆ ಎಂದಿನಂತೆ ಟ್ಯಾಕ್ಸಿ ಓಡಾಟ ನಡೆಸಲಾಗ್ತಾ ಇದೆ. ಓಲಾ, ಊಬರ್ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಜನರು ಸಂಚಾರ ಮಾಡ್ತಾ ಇದ್ದಾರೆ. ಎಂದಿನಂತೆ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಜನರು ಪ್ರಯಾಣ ಕೂಡ ನಡೆಸ್ತಾ ಇದ್ದಾರೆ. ದೇವನಹಳ್ಳಿ ಬಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದಿನಂತೆ ಅವರವರ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಓಲಾ, ಊಬರ್ ಅದರಲ್ಲೂ ಕೂಡ ಪ್ರಯಾಣವನ್ನ ನಡೆಸ್ತಾ ಇದ್ದಾರೆ. ಎಂದಿನಂತೆ ಏನು ವಹಿವಾಟು ನಡೀತಾ ಇದೆ ಇಷ್ಟು ದಿವಸ, ಅದೇ ತರ ಈಗ ಏರ್ಪೋರ್ಟ್ ನಲ್ಲಿ ಟ್ಯಾಕ್ಸಿಯವರು ಕಂಟಿನ್ಯೂ ಆಗಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ ಪ್ರಯಾಣಿಕರಿಗೆ ಅಂತ ಕಂಡು ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಲಾರಿ ಚಾಲಕರು ಮುಷ್ಕರಕ್ಕೆ ಇಳಿದಿದ್ರು. ಬಟ್ ಇವರೆಲ್ಲರೂ ಕೂಡ ನಾವೆಲ್ಲ ಸಹಮತ ಇದ್ವಿ, ಈ ಮುಷ್ಕರಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಒಂದಿಷ್ಟು ಜನ ಟ್ಯಾಕ್ಸಿ ಚಾಲಕರು ಇದ್ಯಾವುದಕ್ಕೂ ಕೂಡ ಕಿವಿಗೊಡ್ತಾ ಇಲ್ಲ. ನಮ್ದೇನ್ ದೈನಂದಿನ ಚಟುವಟಿಕೆ ಇದೆ ಅದನ್ನೆಲ್ಲವೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಒಂದಿಷ್ಟು ಜನರಿಗೆ ದಿನನಿತ್ಯದ ಖರ್ಚಿ ಬೇಕಲ್ವಾ, ದುಡ್ಡು. ಇನ್ನೇನ್ ಮಾಡ್ತಾರೆ, ಒಂದಿಷ್ಟು ಜನ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಒಂದಿಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ, ದಿನ ದುಡೋದೇ ಸಮಸ್ಯೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಮುಷ್ಕರ ಅಂತ ಹೇಳ್ಕೊಂಡು ಮನೇಲಿ ಕೂತ್ರೆ ಅವ್ರಿಗೆ ದಿನನಿತ್ಯದ ಖರ್ಚಿಗೆಲ್ಲಿ ಹೋಗ್ತಾರೆ. ಅವರೆಲ್ಲ ಬಂದಿದ್ದಾರೆ, ಅವರವ್ರ ಪಾಡಿಗೆ ಟ್ಯಾಕ್ಸಿ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದೆ. ಪ್ರಯಾಣಿಕರು ಕೂಡ ಅದೇ ಟ್ಯಾಕ್ಸಿಯಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯ ಸಮಸ್ಯೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಲಾರಿ ಮಾಲೀಕರ ಸಂಘ ಮುಷ್ಕರವನ್ನ ಕೈಗೊಂಡಿರುವಂತದ್ದು. ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಲಾರಿ ಮಾಲೀಕರ ಸಂಘಕ್ಕೆ ಬೆಂಬಲವನ್ನ ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಏನು ಯಾವ ರೀತಿಯಾದ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾವು ದೃಶ್ಯಗಳು ಕೂಡ ನೋಡಬಹುದು. ಈಗಾಗಲೇ ಲಾರಿ ಮುಷ್ಕರ ಸಂಘ ಒಂದು ಕಡೆ ಮಧ್ಯರಾತ್ರಿಯಿಂದಲೇ ಎಲ್ಲಾ ಕಡೆ ಈಗ ಲಾರಿಗಳನ್ನ ನಿಲ್ಲಿಸಿ ಮುಷ್ಕರವನ್ನ ಕೈಗೊಂಡಿದ್ರೆ, ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಟ್ಯಾಕ್ಸಿ ಚಾಲಕರು ಕೂಡ ಲಾರಿ ಮಾಲೀಕರಿಗೆ ಒಂದು ಬೆಂಬಲವನ್ನ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆದ್ರೆ ಯಾವುದೇ ರೀತಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಪ್ರಯಾಣಿಕರು ಏನು ಟ್ಯಾಕ್ಸಿಗಳಲ್ಲಿ ಬೆಂಗಳೂರು ನಗರದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿಂದ ಪ್ರಯಾಣಿಕರು ಬೆಂಗಳೂರು ನಗರಕ್ಕೆ ಹೋಗ್ತಕ್ಕಂಥ ಸಂಖ್ಯೆನೂ ಕೂಡ ಅಷ್ಟೇ ರೀತಿಯಲ್ಲಿ ಇರುವಂತದ್ದು. ಜೊತೆಗೆ ನಾವು ನೋಡಬಹುದು ಈಗಾಗಲೇ ಟರ್ಮಿನಲ್ 1 ಬಳಿ ನಾವಿರುವಂತದ್ದು. ಎಂದಿನಂತೆ ಟ್ಯಾಕ್ಸಿಗಳು ಬರ್ತಾ ಇದಾವೆ, ಜೊತೆಗೆ ಹೋಗ್ತಾ ಇದಾವೆ. ಯಾಕೆಂತಂದ್ರೆ ಮುಷ್ಕರ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಟ್ಯಾಕ್ಸಿಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅನಾನುಕೂಲ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಟ್ರಿಪ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಂದ್ರೆ ನಮಗೆ ವರ್ಕೌಟ್ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಟ್ಯಾಕ್ಸಿಗಳು ಚಾಲಕರ ಸಂಘ ಕೂಡ ನಾವು ಬೆಂಬಲವನ್ನ ಮುಷ್ಕರಕ್ಕೆ ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಏರ್ಪೋರ್ಟ್ ನಲ್ಲಿ ಸತತವಾಗಿ ಏನು ಬೆಳಗ್ಗೆಯಿಂದನೂ ಕೂಡ ಯಾವುದೇ ರೀತಿಯಾಗಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇಲ್ಲ. ನಾವು ನೋಡಬಹುದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಕ್ಸಿಗಳು ಬರ್ತಾ ಇದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ತಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ತೆರಳೋದಕ್ಕೆ ಯಥಾವತ್ತಾಗಿ ಬರ್ತಾ ಇರುವಂತದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಏನು ಟ್ಯಾಕ್ಸಿ ಚಾಲಕರು ಈ ಕೆಲವರನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ನಮಗೆ ಇದರ ವಿಚಾರನೇ ತಿಳಿದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಏರ್ಪೋರ್ಟ್ ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಟ್ಯಾಕ್ಸಿ ಚಾಲಕರು ಯಾವುದೇ ರೀತಿಯಲ್ಲಿ ಬೆಂಬಲವನ್ನ ಕೊಟ್ಟಿಲ್ಲ. ಜೊತೆಗೆ ಮುಷ್ಕರದ ಎಫೆಕ್ಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ ನಲ್ಲಿ ಲಾರಿ ಮಾಲೀಕರ ಸಂಘದ ಒಂದು ಮುಷ್ಕರದ ಎಫೆಕ್ಟ್ ಇಲ್ಲಿ ಯಾವುದೇ ರೀತಿಯಾಗಿ ಪರಿಣಾಮ ಬೀರಿಲ್ಲ. ಜೊತೆಗೆ ಟ್ಯಾಕ್ಸಿಗಳು ಏನು ಬೆಂಬಲವನ್ನ ಕೊಡ್ತೇವೆ, ಜೊತೆಗೆ ನಿಲ್ಲಿಸ್ತೇವೆ, ಇವತ್ತು ಏನು ಲಾರಿ ಮಾಲೀಕರಿಗೆ ನಾವು ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನ್ ಹೇಳಿದ್ರು ಅದ್ಯಾವುದು ಕೂಡ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಲ್ಲ, ಎಂದಿನಂತೆ ಸಂಚಾರ ನಡೆಸ್ತಾ ಇದೆ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಕೂಡ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.